ನಮಸ್ಕಾರ ಆತ್ಮೀಯರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಕೃಷಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ. ಆತ್ಮೀಯರೇ, ಏನು ತೋರ್ಸಾಕತ್ತೀನಪ್ಪ ಅಂದ್ರೆ ಹೊಸಲ ಗೊಂಜಾಳ ತೋರ್ಸಿನಿಲ್ಲ. ಕಡಿಮೆ ಖರ್ಚಿನಾಗ ಖರ್ಚು ಮಾಡಿ ಗೊಂಜಾಳ ಬೆಳೆಯತ್ತಿರ್ತದೆ. ಅದು ಗೊಂಜಾಳ ಇದೆ ನಾನು DAP ಹೊಡೆದಿದ್ದು. ಅದಕ್ಕೆ ಒಂದು ಸಲ ಹಂಗೆ ಬರೀ ಹೊಡೆದ ಬಳಕ ಏನಾಗೈತಿ ತೋರಿಸ್ಬೇಕಲ್ರಿ ರೈತರಿಗೆ, ಅವ್ರಿಗೂ ಗೊತ್ತಾಕತಿ. ಈಗ ನೋಡ್ರಿ ಗೊಂಜಾಳ ಚಲೋ ಐತಿ. ಈ ನಾ ಏನು ನಿಂತ ಜಾಗದ ಏನೈತಲ್ಲ, ಇದು ಕಲ್ಲು ಐತಿ. 2-3 ವರ್ಷ ಹಿಂದಿದ್ನ ನೆಲ ಮಾಡ್ಕೊಂಡಿವಿ. ಇದು ಗರ್ಸೈತಿ. ಇದು ನೋಡ್ರಿ ಆಯ್ತು ಮೇರೆ ಹಿಂಗೆ ಐತಿ. ಗೊಂಜಾಳ ಹಿಂಗೆ ಬೆಳೆದೈತಿ, ಬಗಲ್ ಹಾಕೈತಿ, ಚಲೋ ಐತಿ. ಎಲ್ಲ ಗೊಂಜಾಳಿಗೆ ಸದ್ಯದ ಪುರ್ತಕ್ಕೆ ಚಲೋ ಐತಿ. ಇದು ನೋಡ್ರಿ ಕಣ್ಣಿಕ್ಕಿ ಸ್ಟೆಪ್ ಯಾವಾಗ ಹೋಗಿಲಾಗೈತಿ ನಮಗೆ. 6 ಫೂಟ್ ತಕ ಐತಿ. ಇದು ನೋಡ್ರಿ ಗೊಂಜಾಳ. ಆಮೇಲೆ ಬಗಲ್ ನೋಡ್ರಿ ಚಲೋ ಆಕೈತಿ. ಇಲ್ಲೆಲ್ಲ ನೋಡ್ರಿ ಮ್ಯಾಕ್ಸಿಮಮ್ 2 ಹಾಕೈತಿ. ಹಿಂಗೆ ಭಾಳ ಕಡೆ 2 ಅದಾವ ಬಗಲ. ಇಲ್ಲೆಲ್ಲ ನೋಡ್ರಿ ಇದೆಲ್ಲ ಚಲೋ ಐತಿ. ಇಲ್ಲೆಲ್ಲ 2 ಬಗಲ್ ಹಾಕೈತಿ. ಇದು ಈ ಥರ ಇದು ನೋಡ್ರಿ ಗೊಂಜಾಳ ಚಲೋ ಐತಿ. ಆದರೆ ಏನು ಸ್ವಲ್ಪ ಕಲ್ಲು ನೆಲ ಅನ್ನತ್ಲೆ ನೀರು ಓಡಾತೈತಿ, ಅದೊಂದು ಸಮಸ್ಯೆ. ಬಿಟ್ರೆ ಇದು ನೋಡ್ರಿ ಅದು ಗೊಂಜಾಳ ಇದೆಲ್ಲ ಹೆಂಗೈತಿ. ಇದು ಹೇಳಿನಿಲ್ಲ ನಿಮಗೆ, ಡಬಲ್ ಆದಾಯ, ನ್ಯಾನೋ DAP, ಕಡಿಮೆ ಖರ್ಚ, ಆ ಥರದ ಒಂದು ಪ್ರಾಯೋಗಿಕವಾಗಿ ಇಷ್ಟ ಆಗೈತೆ ರೀ. ಇದು ನೋಡ್ರಿ ಥರ ಚಲೋ ಐತಿ. ಇದಕ್ಕೇನು ಬಡ್ಡ್ಯಾಗ 20-13 ಹಾಕಿದ್ದೀವಿ ರೀ. ಆಮೇಲೆ ಒಂದು ಸಲ ನ್ಯಾನೋ DAP ಹಾಕಿದ್ವು. ಮಣ್ಣೆ ಬಗಲ ಗರಿಗೆ ಬಂದಾಗ ನೋಡ್ರಿ 2 ಐತಿ. ಇಲ್ಲೆಲ್ಲ 2 ಐತಿ ನೋಡ್ರಿ. ಮಣ್ಣು ಬಗಲ ಗರಿ ಮ್ಯಾಗ ಒಂದು ಚೀಲ ಹೀರೆ, ಒಂದು ಚೀಲ ಅಮೋನಿಯಂ ಸಲ್ಫೇಟ ಹಾಕಿದ್ವು. ನೀರು ಹಾಸ್ಕೋತ ಹೊಂಟಿದ್ವು. ಈಗ 3 ತಿಂಗಳಾಗಿ, ಮೊನ್ನೆ 10ನೇ ತಾರೀಕು 3 ತಿಂಗಳಾಗೈತೆ ರೀ. ಅಯ್ಯೋ 3 ತಿಂಗಳಾಗಿ, ಇವತ್ತಂದ್ರೆ 18 ಅಂದ್ರೆ 3 ತಿಂಗಳಾಗಿ 8 ದಿವಸ ಆಗೈತಿ. ಇದು ನೋಡ್ರಿ ಎಲ್ಲ ಕಡೆ ಹಿಂಗೈತ್ರ. ಸ್ವಲ್ಪ ಆ ಕಡೆ ಕಲ್ಲು ಎದ್ದು ಜಾಗದಾಗ ಸ್ವಲ್ಪ ತಿರ್ದೈತಿ. ಬಟ್ ಜಾಗ ನೋಡ್ರಿ ಎಲ್ಲ ಹಿಂಗೆ ಆಗೈತೆ ರೀ. ಈಗಿನ ಪುರ್ತಕ್ಕೆ ಚಲೋ ಆಗೈತಿ. ಒಳ್ಳೆ ಬೆಳೆ ಐತಿ. ಚಲೋ ಅನಿಸ್ತು ನಮಗೆ. ನ್ಯಾನೋ DAP ಚಲೋ ಅನಿಸೈತಿ ನಮಗೆ. ಕಡಿಮೆ ಅದಾವ ಬಗಲ್ 2 ಹಾಕ್ಯಾವ. ನನ್ನ ಕಡೆ 2 ಹಾಕಿದ್ರು ಸ್ವಲ್ಪ ನನ್ನ ಸಣ್ಣ ಅದಾವ, ನನ್ನ ದಮ್ಮ ಅದಾವ. ಇನ್ನಷ್ಟು ವ್ಯವಸ್ಥೆ ಬೇಕಾಗಿತ್ತು ನೀರಿಂದ. ಬಿಟ್ಟರೆ ಮತ್ತೇನಿಲ್ಲ. ನೀರು ಸ್ವಲ್ಪ ಓಡ್ತೈತಿ ನಮಗಿಲ್ಲಿ. 3 ದಿವ್ಸಕ್ಕೊಮ್ಮೆ ನೀರು ಹಾಸಿದ್ರನ ಇದು ಒಳ್ಳೆ ಬೆಳವಣಿಗೆ. ಇಷ್ಟಾಗೈತಿ ನೋಡ್ರಿ. ಅದು ಇದು ನ್ಯಾನೋ DAP ಅನುಕೂಲ ಆಗೈತಿ ನಮ್ಗೆ. ಮತ್ತೇನು ಬಿಟ್ಟು ನ್ಯಾನೋ DAP ಸ್ವಲ್ಪ ಅಮೋನಿಯ ಇದು ಏನು ರೋಗರ, ಆಮೇಲೆ ಶಾವಿಗೆ ಅದು ಇರ್ತಾರಲ್ಲ ಸೈನಿಕ ಹುಳ್ದ, ಆಮೇಲೆ ಹುಮಿಕ್ ಬಿಟ್ಟರೆ ಏನೂ ಹಾಕಿಲ್ಲ. ಇದಕ್ಕೆ 19 ಆ್ಯಕ್ಚುಲಿ ನ್ಯಾನೋ ಯೂರಿಯಾ ಮತ್ತು 19 ಹಾಕಬೇಕಾಗಿತ್ತು. ಆಮೇಲೆ ಹೇಳಿರೋರು ಅಂಗಡಿಯವ್ರ, ನೀವು ಕೇಳಲಿಲ್ಲ, ಇರಲಿ. ಆದರೂ ಚಲೋ ಬಂದೈತಿ. ಇದು ಒಂದು ರೀತಿ ನೋಡ್ರಿ, ಬಂದೈತಿ. 3 ತಿಂಗಳಾಗೈತಿ. ಇದು ನೋಡ್ರಿ ರೈತರು ನಾವು ಸ್ವಲ್ಪ ತಲೆ ಓಡಿಸಿ ಖರ್ಚು ಮಾಡಿ ಕಡಿಮೆ ಖರ್ಚಿನಾಗ ನಮ್ಮ ಮಗ್ಳು ಪ್ಲಾಟ್ಗಳು ಅದಾವ. ಅವು ಭಾಳ ಖರ್ಚಾಗ್ಯಾವ. ಅವ್ರದ್ದೇನು ಪಾಪ ಮಾತಾಡೋದು ಬೇಡ. ಅವ್ರ ಶಕ್ತಿ, ನಮ್ಮ ಶಕ್ತಿ. ಇಷ್ಟ ಐತ್ರಿ. ಇದು ಕೃಷಿಗೆ ಭಾಳ ತ್ರಾಸು ತೊಗೊಂಡು ಅಂದ್ರೆ ತ್ರಾಸು ತೊಗೋಬೇಕು, ಟೆನ್ಷನ್ ಮಾಡ್ಕೊಳಂಗಿಲ್ಲ. ಮತ್ತು ಹೇಳಿರಿ ನಮ್ಮ ಮೊನ್ನೆ ವಿಡಿಯೋದಾಗ ಹೇಳಿಲ್ಲ ನಿಮ್ಗೆ, ಎಲ್ಲ ಥರ ಬಂದಾರೆ. ಒಬ್ಬೊಬ್ಬರು ಒಂದೊಂದು ಪದ್ಧತಿ ಬಂದಾವ. ನಾ ಪಾರಂಪರಿಕ ಕೃಷಿ ಬದಲು ಹೇಳೀನಿ. ಅದು ಇನ್ನೂ ನಿಮಗೆ ಪಾರಂಪರಿಕ ಕೃಷಿ ಬದಲು ಹೇಳ್ತು ನಾವು. ಕೇವಲ ಬರೀ ಬಾಯಲ್ಲಿ ಹೇಳೋದು ಬೇಡ. ಸ್ವಲ್ಪ ಯಾವ ಥರ ಏನು
ಅಂದ್ರೆ ಅದೇನು ದೊಡ್ಡ ವಿಷಯ ಇಲ್ಲ, ಪಾರಮ್ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ, ಶಬ್ದ ಅಷ್ಟೇ ಹೊಸಾದೈತಿ. ಬಾಳೆ ಗಿಡನೂ ಹಚ್ಚೇನಿ ರೀ, ಅದನ್ನು ವಿಡಿಯೋ ಮಾಡಿ ತೋರ್ಸೋದನಿ. ಈಗ ಒಂದು ತಿಂಗಳು ಆಗ್ತದೆ. ನಾವು ನಿನ್ನೆ ಜನವರಿ 14 ಹಚ್ಚೀನಿ. ಫೆಬ್ರವರಿ 14 ಒಂದು ತಿಂಗಳಾಗೈತಿ. ಎಲ್ಲ ಸಸಿ ಲಾಗು ಆಗ್ಯಾವು. ಜವಾರಿ ಹಚ್ಚೇನಿ, ಈ ಒಂದು 2-3 ಏಲಕ್ಕಿ ಬಾಳೆ ಹಚ್ಚೇನಿ. ಯಾವುದೇ ಔಷಧ ಅದು ಇನ್ನೇನು ಕೊಟ್ಟಿಲ್ಲ. ಔಷಧ ಕೊಡಬಾರ್ದು ಅನ್ನೋದೈತಿ, ಪಾರಂಪರಿಕವಾಗಿ ಬೆಳೆಸಬೇಕು ಅನ್ನೋದೈತಿ. ಪಾರಂಪರಿಕ ಪದ್ಧತಿ ಒಳಗೆ ನಾವು ಬಾಳೆ, ಕಾಯಿಪಲ್ಲೆ, ಮೂಲಂಗಿನೂ ಹಂಗೆ ರೀ. ಮೂಲಂಗಿಗೂ ಅವಕ್ಕೆ ಏನಿಲ್ಲ, ಅದು ಪಾರಂಪರಿಕ ಮಾಡೋದೈತಿ. ಪಾರಂಪರಿಕ ಪದ್ಧತಿ, ಕಡಿಮೆ ಖರ್ಚು, ಕೆಲಸ ಒತ್ತಡ ಕಡಿಮೆ ಮಾಡ್ಕೋದು. ಆಳುಗಳು ಸಿಗಂಗಿಲ್ಲ ಈಗ, ಭಾಳ ತುಟ್ಟಾಗ್ಯಾವ ರೀ. ಇನ್ನೊಂದಿಷ್ಟು ಹಿರಿಯರು ಹೇಳ್ಯಾರ, ಆ ವಿಚಾರಗಳು ಭಾಳ ಅನುಕೂಲ ಅನ್ಸ್ಯಾವ. ಅದನ್ನ ಪ್ರಯೋಗ ಮಾಡಿ ಹೇಳ್ತೀನಿ ನಿಮಗೆ. ಪ್ರಯೋಗ ಮಾಡ್ಕೋತ ಅದನ್ನ ಮಾಡ್ಕೋತ ತೋರಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.